ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಜ್ವಲ್ ಪ್ರಕರಣದಲ್ಲಿ ಮುಂದೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ವಿ. ಶಿವಣ್ಣ ಅವರೇ, SIT ತಂದಿದ್ದು, ಜೊತೆಗೆ ಹೆಚ್ಚಿನ ಫೋರ್ಸ್ ಕೊಟ್ಟಿದ್ದು, ಈವನ್ ಹೆಲ್ಪ್ ಲೈನ್ಸ್ ಅನ್ನ ಕೊಟ್ಟಿದ್ದು ಎಲ್ಲವೂ ಕಮೆಂಡಬಲ್ ಸರ್. ಕಾಂಗ್ರೆಸ್ ಕಡೆಯಿಂದ ರ್ಯಾಪಿಡ್ ಲೆವೆಲ್ ಅಲ್ಲಿ ಏನು ಕೆಲಸ ಆಗ್ತಾ ಇದೆಯೋ ಕಮೆಂಡಬಲ್. ಆದರೆ ಎಲ್ಲವೂ ಲೀಗಲಿ ಕರೆಕ್ಟ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಇಸ್ ಇಟ್ ಓನ್ಲಿ ಪೊಲಿಟಿಕಲ್ ಅಥವಾ ಲೀಗಲಿ ಗಮನ ಹರಿಸ್ತಿದ್ಯಾ? ಇಲ್ಲ ಮೇಡಮ್, ನನ್ನ ಪ್ರಕಾರ SIT ರಚನೆ ಮಾಡಿರೋದು, ದೇ ಹ್ಯಾವ್ ಫಾರ್ಮ್ಡ್ ಎನ್ SIT ಇನ್ ಅ ಟೈಮ್ಲಿ ಮ್ಯಾನರ್, ಆಯಿತಾ. ಆಮೇಲೆ SITಯ ಕಾಂಪೋಸಿಷನ್ ಕೂಡ ನೀವು ಗಮನ ಪಡಿಸ್ಬೇಕಾಗತ್ತೆ. ಒಂದು ಹಿರಿಯ ಪುರುಷ IPS ಅಧಿಕಾರಿ, ಇನ್ನಿಬ್ಬರು ಮಹಿಳೆ ಅಧಿಕಾರಿಗಳನ್ನ ಯಾವುದೇ ಅವ್ರಿಗೆ ಅವರ ಕರಿಯರಲ್ಲಿ ಯಾವುದೇ ಕಳಂಕವಿಲ್ಲದೆ ಅವರ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದ್ರೆ ನೀವು ಹೈ ಕನ್ವಿಕ್ಷನ್ ರೇಟ್ ಇರೋಂತಹ ಅಧಿಕಾರಿಗಳನ್ನೇ ನೇಮಕ ಮಾಡಿರ್ತಾರೆ. SIT 3 ಭಾಗದಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಒಂದು ಭಾಗ ಈ ಪ್ರಜ್ವಲ್ ರೇವಣ್ಣ ಅವರು ಅಥವಾ ಈ ಆರೋಪಿ ಸ್ಥಾನದಲ್ಲಿ ಯಾರು ನಿಂತಿದ್ದಾರೆ, ಇಂತಹ ದೊಡ್ಡ ಲೈಂಗಿಕ ದೌರ್ಜನ್ಯದ ಪ್ರಕರಣ ಇಡೀ ಪ್ರಪಂಚದಲ್ಲಿ ನಾವು ಕರ್ನಾಟಕ ರಾಜ್ಯದ ಜನರು ಏನು ತಲೆಬಾಗಿಸ್ತಾ ಇದ್ದೀವಿ ಇವತ್ತು, ಅವರು ಹೊರದೇಶದಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಆಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಳೋದು ಒಂದು ಭಾಗ. ಆದರೆ ಎರಡನೇ ಭಾಗ ಸಂತ್ರಸ್ತರು ಯಾರಿದ್ದಾರೆ, ಆಮೇಲೆ ಈ ಪೀಡಿತರು ಯಾರಿದ್ದಾರೆ, ಅವ್ರಿಗೆ ಔಟ್ರೀಚ್ ಪ್ರೋಗ್ರಾಮ್, ಅವ್ರನ್ನ ಭೇಟಿ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡೋದು ಒಂದು ಭಾಗ. ಆದರೆ ಅವರಿಗೆ ಧೈರ್ಯ ತುಂಬಂಥ ಕೆಲಸ, ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಎಮೋಷ್ನಲಿ ಸಪೋರ್ಟ್ ಕೊಟ್ಟು ಅವರ ವಾತಾವರಣಕ್ಕೆ ನಾವು ಸ್ಟ್ರೆಂಥನ್ ಮಾಡೋಂಥ ಕೆಲಸವನ್ನು ನಡೀತಾ ಇದೆ. ಮೂರನೇ ಭಾಗ ಬಂದು ಈ ಪೆನ್ಡ್ರೈವ್ ಅಥವಾ ವಿಡಿಯೋಗಳನ್ನ ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಳೋಂಥ ಅತಿ ಉತ್ತಮವಾದ ಕರ್ತವ್ಯ ಇಲ್ಲ, ಇವಾಗ ಹೇಳ್ತೀನಿ, ಅತಿ ಉತ್ತಮವಾದ ಕರ್ತವ್ಯ ಮಾಡ್ತಾ ಇದ್ದಾರೆ. ಇವಾಗ ಕರ್ನಾಟಕ ಸರ್ಕಾರದನು ಯಾವುದೇ ಹಸ್ತಕ್ಷೇಪ ಇಲ್ಲ. ನಾವು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದೇವೆ. ನೀವು ನಿಷ್ಪಕ್ಷಪಾತವಾಗಿ ಯಾರೇ ಅಪರಾಧಿ ಆಗಿದ್ರು ಕೂಡ ನೀವು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಮೈ ಟೂ ಕ್ವೆಶ್ಚನ್ಸ್ ಸರ್. ನೀವು ಹೌದು, SIT ನಾನು ಆಗ್ಲೇ ಹೇಳಿದೆ, SIT ತೆಗೆದುಕೊಂಡಿರುವಂತಹ ಕ್ರಮ ಅಥವಾ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮ ಏನಿದೆ ಅಥವಾ ಅರೆಸ್ಟ್ ಇರಲಿ ಸರ್, ಯಾವುದೇ ಲೈಂಗಿಕ ದೌರ್ಜನ್ಯವನ್ನೂ ಕೂಡ ಸಣ್ಣ ವಿಷಯವಾಗಿ ನೋಡೋ ಹಂಗಿಲ್ಲ ಸರ್. ಡೆಫಿನೆಟ್ಲಿ ನಾಟ್. ಆದರೆ ಪೆನ್ ಡ್ರೈವ್ ಅನ್ನ ಸಾವಿರಾರು ಗಟ್ಟಲೆ ಹಂಚಿದಾರಲ್ಲ, ಅವರ ಬಗ್ಗೆ ಆಗಿರೋ ಕ್ರಮದ ಬಗ್ಗೆ ಹೇಳಿ ಸರ್. ನಿಮ್ಮ ಪಕ್ಷ ನಿಮ್ಮದೇ ಪಕ್ಷ ಸರ್ಕಾರದಲ್ಲಿದೆ. ಒಬ್ಬರ ಅರೆಸ್ಟು, ಒಬ್ಬರ ವಿರುದ್ಧ ಪ್ರಕರಣ ದಾಖಲು, ಯಾಕೆಂದ್ರೆ ಇವಾಗ ಯಾರ್ಯಾರು ಬೇಲ್ಗೆ ಅಪ್ಲೈ ಮಾಡಿದ್ರು ಎಲ್ರದ್ದು ಬೇಲ್ ಅರ್ಜಿನೇ ವಜಾ ಆಗಿದೆ. ಸೊ ಈ SIT ಅಧಿಕಾರಿಗಳು ತೆಗೆದುಕೊಂಡಿರುವ ಕ್ರಮ, ಪ್ರಜ್ವಲ್ ವಿಷಯದಲ್ಲಾಗ್ಲಿ, ಪ್ರಜ್ವಲ್ ರೇವಣ್ಣ ವಿಷಯದಲ್ಲಾಗ್ಲಿ, ಸಂತ್ರಸ್ತೆಯರನ್ನ ಹೋಗಿ ಮಾತಾಡಿಸೋದು, ಅವರಿಗೆ ಕಂಫರ್ಟ್, ಎಲ್ಲವೂ ಕಮೆಂಡಬಲ್ ಸರ್. ನಿಜವಾಗ್ಲೂ ಒಂದು ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು. ಆದರೆ ಈಕ್ವಲಿ ಕಲ್ಪ್ರಿಟ್ಸ್ ಯಾರಿದಾರಲ್ಲ, ಹೆಣ್ಣುಮಕ್ಕಳ ಮಾನನ ರಾಜ್ಯದಾದ್ಯಂತ ಹರಾಜು ಹಾಕಿ ದೇಶದಾದ್ಯಂತ ಹರಾಜು ಹಾಕಿದ್ರಲ್ಲ, ಅದಕ್ಕೆ ನಿಮ್ಮ ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಏನು? ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದೀವಿ, ಆತನ ವಿರುದ್ಧ ಪ್ರಕರಣದ 23ನೇ ತಾರೀಕು ದೂರು ದಾಖಲಾಗಿದೆ ಸರ್. 23ರಿಂದ ಇವತ್ತಿಗೆ ಎಷ್ಟು ದಿನ ಆಗಿದೆ? ವೈ ಈ ಪ್ರಕರಣದ ವಿಡಿಯೋಗಳು ರಿಲೀಸ್ ಆದಮೇಲೆ ಈ ಇಬ್ಬರ ಮೇಲಿರುವಂತಹ ಕಾನ್ಸಂಟ್ರೇಷನ್, ಇದಕ್ಕಿಂತ ದೊಡ್ಡ ಅಪರಾಧ ಮಾಡಿರುವಂತಹ ಅವ್ರ ಬಗ್ಗೆ ಯಾಕಿಲ್ಲ ಸರ್ಕಾರದಿಂದ? ಹೆಣ್ಮಕ್ಳ ಬಗ್ಗೆ ಹಂಗಾರೆ ಗಮನ ಇಲ್ವಾ? ಒಳ್ಳೆ ಪ್ರಶ್ನೆ ಕೇಳಿದಿರಾ ಮೇಡಮ್. ನನಗೆ ಉತ್ತರ ಕೊಡೋಕ್ಕೆ ಒಂಚೂರು ಸಮಯಾವಕಾಶ ಮಾಡಿಕೊಡಿ. ನಾನು ಮುಂಚೆ ಹೇಳ್ದಾಗೇನೆ 3 ಭಾಗ ಇದೆ. ಆಮೇಲೆ ಕಾಂಪೋಸಿಷನ್ನು ಯಾಕೆ ಹೇಳಿದೆ ಅಂದರೆ, ಇಬ್ಬರು ಮಹಿಳೆಯರಿದ್ದಾರೆ. ಅವರ ಪ್ರೈಮರಿ ಫೋಕಸ್ಸು ಸಂತ್ರಸ್ತೆಯರನ್ನು ಅವ್ರಿಗೆ ಧೈರ್ಯ ತುಂಬಿ ಅವ್ರನ್ನ ರೀಹ್ಯಾಬಿಲಿಟೇಟ್ ಮಾಡೋ ಅಂಥ ಪ್ರಕ್ರಿಯೆ ನಡೀತಾ ಇದೆ. ಇವಾಗ ನೀವು ಕೇಳಿರೋಂಥ ಪ್ರಶ್ನೆ, ವಿಡಿಯೋಗಳನ್ನ ಹರಿದಾಡಿರೋದು, ಇಟ್ ಈಸ್ ಎ ಪನಿಷಬಲ್ ಅಫೆನ್ಸ್. ಸೆಕ್ಷನ್ 228A ಆಫ್ ದಿ IPC ಅಲ್ಲಿ ಯಾವುದೇ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿ ಅವರ ವಿಡಿಯೋಗಳು ಅಥವಾ ಬೇರೆ ಏನಾದರೂ ಫೋಟೋಗಳನ್ನ ನೀವು ಪಬ್ಲಿಷ್ ಮಾಡಿದ್ರೆ ಇಟ್ ಇಸ್ ಅ ಪನಿಷಬಲ್ ಅಫೆನ್ಸ್. 228A ಅಮೆಂಡ್ಮೆಂಟ್ ಬರುತ್ತೆ. ನಿಂತು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಕಾನೂನಿನ ಮೂಲಕ ಶಿಕ್ಷೆ ಇದೆ ಅದಕ್ಕೆ. ನಾನು 1 ನಿಮಿಷ ಕೇಳಿ. ಈ ಪ್ರಕರಣದಲ್ಲಿ ವಿಡಿಯೋ ಹಂಚಿರೋರ ವಿರುದ್ಧ ಕೂಡ ಕ್ರಮ ಜರುಗಿಸ್ತಾ ಇದೆ. ಇವಾಗ ತನಿಖೆ ಹಂತದಲ್ಲಿ ಇದೆ. ಒಂದು FIR ಅವಾಗಲೇ ಆಗಿದೆ, ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಅದು ವಜಾ ಆಗಿದೆ, ಓಕೆ. ಬಟ್ ಮೂಲ ಪ್ರಶ್ನೆ ನೀವು ಕೇಳಬೇಕಾಗಿರೋದು, ಯಾರ ಹತ್ರ ಈ ವಿಡಿಯೋನ ಮೂಲ ಸೂತ್ರಧಾರಿ ಯಾರು? ಪ್ರಜ್ವಲ್ ರೇವಣ್ಣ ಅವರು. ಈ ವಿಡಿಯೋಗಳು ಯಾರ ಹತ್ರ ಇತ್ತು? ಒಂದು ಅವರೇ ಖುದ್ದಾಗಿ ಆಚೆ ಬಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದು. ಒಂದು
ಕಾರ್ತಿಕ್, ಇನ್ನೊಬ್ರು ಸನ್ಮಾನ್ಯ ದೇವರಾಜ್ ಗೌಡ್ರವರು. ದೇವರಾಜೇಗೌಡ ಮೂರು ಜನದ ಪೈಕಿ ವಿಡಿಯೋಗಳು ಇರತ್ತೆ. ಯಾವಾಗಿಂದ ಇರತ್ತೆ ಇವ್ರ ವಿರುದ್ಧ? ನಾನು ಇವಾಗ ನೇರವಾಗಿ ದೇವರಾಜೇಗೌಡರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೇನೆ. ಒಂದು, he has committed concealment of incriminating material and suppression of fact. ಈ 3 ಜನರ ಹತ್ರ ಇರುವಂತಹ ವಿಡಿಯೋಗಳು ಆಯ್ತು. ನನ್ನ ಹತ್ರ ಪೆನ್ ಡ್ರೈವ್ ಇಲ್ಲ ಅಂದ್ರೂ ನಾನು ಈ ಪ್ರಕರಣ ನಡೆದಿದೆ ಅಂತ ಜ್ಞಾನ ಆದ್ರೂ ಇತ್ತು, ಇನ್ಫಾರ್ಮೇಶನ್ ಇತ್ತು, ನಾಲೆಜ್ ಇತ್ತು. ಈ ನಾಲೆಡ್ಜ್ನ ಒಬ್ಬ ವಕೀಲನಾಗಿ ಅಥವಾ ಈ ದೇಶದ ಪ್ರಜೆಯಾಗಿ, ಒಬ್ಬ ಈ ನಾಗರಿಕನಾಗಿ ನಿಮ್ಮ ಮೊಟ್ಟ ಮೊದಲನೇ ಕರ್ತವ್ಯ ಬಂದು ಹೋಗ್ಬಿಟ್ಟು ಅದನ್ನ ಆ ವಿಚಾರನ ಪೊಲೀಸ್ಗೆ ಹೇಳೋದು. ಹೌದು, ಯಾಕೆ ಕೊಡಕ್ಕಾಗಲ್ಲ? ಇವಾಗ ಕ್ರಿಮಿನಲ್ ಜನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಅತ್ಯಾಚಾರ ಆಗಿದ್ರೆ ನಮ್ಮ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಯಾರ ಹತ್ರ ಈ ವಿಚಾರ ಅತ್ಯಾಚಾರ ಆಗಿದ್ರು ಕೂಡ ಒಬ್ಬ ವಕೀಲನಾಗಿ ಹೋಗಿ ಪೊಲೀಸ್ ದಾಖಲೆ ಮಾಡಬಹುದು. 100 ಜನ ಕ್ರಿಮಿನಲ್ ಲಾನ ಹೇಳ್ಕೊಡ್ತೀನಿ. ಅಥವಾ ಬರೀ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಲ್ಲ ಮೇಡಮ್. ಯಾರಿಗೆ ಆದ್ರೂ ಒಂದ್ ದರೋಡೆ ಆಗತ್ತೆ ಅಂತ ಹೇಳಿ ನಾನು ಅದನ್ನ ನೋಡಿದ್ರೆ, ನನ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನಾನೇ ಖುದ್ದಾಗಿ ಹೋಗ್ಬಿಟ್ಟು ಪೊಲೀಸ್ ಅಲ್ಲಿ ದಾಖಲೆ ಮಾಡಬಹುದು. ಇಲ್ಲ ಅಂದ್ರೆ ದಾಖಲೆ ಶಿವಣ್ಣ ಅಲ್ಲ, ನಿಮ್ ಪ್ರಶ್ನೆ ಅರ್ಥ ಆಗಿದೆ. ಒಬ್ಬ ಅಡ್ವೊಕೇಟ್ ಆಗಿ ಹೋಗಿ ನ್ಯಾಯಾಂಗ ಕೊಡಕ್ಕಾಗಿಲ್ಲ ಅದನ್ನ. ಇಲ್ಲಿ 1.5 ವರ್ಷದಿಂದ ಈ ಇನ್ಫಾರ್ಮೇಶನ್ ಇಟ್ಕೊಂಡು ಏನ್ ಆಟಾಡ್ತಾ ಇದ್ರ? ಅವ್ರು ಜೇಬಲ್ಲಿ ಇಟ್ಕೊಂಡು ನನ್ಗೆ ಯಾವಾಗ ಬೇಕು ಆ ಸಂದರ್ಭಕ್ಕೆ ವರ್ಷದಿಂದ ಹಿಂದೆ ಈ ಪೆನ್ ಡ್ರೈವ್ ನಾಲೆಜ್ ಇದ್ರು ಕೂಡ ಇದ್ರ ಬಗ್ಗೆ ಏನು ಮಾಡಿಲ್ಲ ಅಂದ್ರೆ ಏನ್ ಮೇಡಮ್ ಇದು? 1.5 ವರ್ಷದಿಂದ ಗೊತ್ತಿದ್ದು ಕೂಡ ಯಾಕೆ ಅದನ್ನ ಪೊಲೀಸರು ಕೊಡ್ಲಿಲ್ಲ ಅಂತ ವಾಪಸ್ ಬರ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಅರ್ಥ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.